ಎಲ್ಲರಿಗೂ ನಮಸ್ಕಾರ. ಬಹಳ ಸಂತೋಷ ಆಯ್ತು ನಿಮ್ಮೆಲ್ಲ ಭೇಟಿ ಮಾಡುವಂಥದ್ದು. ಒಂದೆರಡು ಬಾರಿ ಇಲ್ಲಿಗೆ ಬಂದಿದ್ದೆ ನನಗೆ, ಅವ್ರ ಫ್ರೆಂಡ್ಸ್ ಭೇಟಿ ಮಾಡಿ. ಬಹಳ ಚೆನ್ನಾಗಿದೆ ವಾತಾವರಣ ಇಲ್ಲಿ, ಒಳ್ಳೆ ಪ್ಲಾನ್ ಆಗಿ. ಸಂಜೆ ನನಗೆ ಏನೋ ಎರಡು ಸತಿ ನನಗೆ ಏನೋ ಪವರ್ ಕನೆಕ್ಷನ್ಗೂ ಯಾವುದೋ ಕನೆಕ್ಷನ್ಗೆ ನಾನು ಬಂದು ಭೇಟಿ ಮಾಡಿದ್ದೆ. ರೀಸೆಂಟ್ ಆಗಿ FTC ಮಾರ್ಗಲ್ ಪಕ್ಕದ ಅಪಾರ್ಟ್ಮೆಂಟ್ ನೋಡಕ್ ಬಂದಿದ್ದೇನೆ, ಟವರ್. ಸೊ ನಿಮ್ಮ ಪ್ರಾಬ್ಲಮ್ ಅರ್ಥ ಆಗ್ತಾ ಇದೆ. ಮೇಜರು ಈ ಒಂದು ಏನು ಒಂದು ಕ್ಲಬ್ ಹೌಸ್ನ ನಿಮ್ಗೆ ಸೊಸೈಟಿಗೆ ಹ್ಯಾಂಡ್ ಓವರ್ ಮಾಡಿಲ್ಲ, ನಮ್ಮ ರೈಟ್? ಕಂಪ್ಲೀಟ್ ಮಾಡಿಲ್ಲ, ಹ್ಯಾಂಡ್ ಓವರ್ ಮಾಡಿಲ್ಲ. ಹಾಗೆಲ್ಲ ಕೂತ್ಕೊಳ್ಳಿ, ಪ್ಲೀಸ್ ಎಲ್ಲ ಕೂಡ ಹ್ಯಾಂಡ್ ಓವರ್ ಮಾಡಿಲ್ಲ. ಅದನ್ನ ರಮೇಶ್ ಅವರು ನಿಮ್ಮ ಪರವಾಗಿ ಪ್ರಸ್ತಾವನೆಯನ್ನ ಮಾಡಿದ್ದಾರೆ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಅಶ್ಯೂರ್ ಯು, ನಿಮ್ಗೆಲ್ಲ ಗೊತ್ತಿದೆ, ನಾವೇನಾದ್ರು ಮಾತು ಕೊಟ್ಟರೆ ಮಾತು ನಡೆಸ್ತೀವಿ ಅನ್ನೋದು. ಇಡೀ ದೇಶನೇ ನಾನು ಸಿದ್ದರಾಮಯ್ಯವರು ಏನು ಚೆಕ್ ಕೊಟ್ಟಿದ್ದೀವಿ, ಗ್ಯಾರಂಟಿ ಚೆಕ್ಸ್ ಏನ್ ಹಾಕಿದ್ದೀವಿ, 52,000 ಕೋಟಿ ಆಗ್ತಾ ಇರುತ್ತೆ 5 ಗ್ಯಾರಂಟಿ. ನಿಮ್ಗೆ ಅನುಕೂಲ ಆಗ್ತಾ ಇರ್ಬೋದು, ನಿಮ್ಮ ಮನೆ ಸ್ಟಾಫು, ಸಪೋರ್ಟಿಂಗ್ ಸ್ಟಾಫು, ಬಸ್ಸವ್ರಿಗೆ, 200 ಯೂನಿಟ್ ಒಳಗಡೆ ಇರೋರಿಗೆ ಎಲ್ಲ ಅನುಕೂಲ ಆಗ್ತಾ ಇದೆ. ನೀವು ಕೆಲವು ಕಡಿಮೆ ಇರ್ಬೇಕು, ಕೆಲವರೆಲ್ಲ 10% ಇರ್ಬೋದು, ಅನುಕೂಲ ಆಗ್ತಾ ಇದೆ. ಮಧ್ಯದಲ್ಲಿ ನಾನು ಬರ್ತೀನಿ ಅಂತ ಹೇಳಿ ಒಂದು ಮೀಟಿಂಗ್ ಅರೇಂಜ್ ಆಗಿತ್ತು ಅಂತ ಗೊತ್ತಾಯ್ತು, ನನಗೆ ಗೊತ್ತಾಗಲಿಲ್ಲ. ಸಮ್ ಟೈಮಿಂಗ್ ಗ್ಯಾಪ್ ಇತ್ತು ಅಂತ ಕಾಣ್ತದೆ. ಇವತ್ತು ನಾನು ಕೇರಳ ಹೋಗ್ತಾ ಇದೆ ಎಲೆಕ್ಷನ್ಗೆ. ಇವತ್ತು ಈ ಭಾಗದಲ್ಲಿ ನಮ್ಮದೇ ಏರ್ಪೋರ್ಟ್ ಹೋಗಿ ಮುಂಚಿತವಾಗಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ನಮ್ಮ ತಂದೆ ನೀವೆಲ್ಲ ಮಾಡ್ಕೊಟ್ಟಿದ್ದೀರಿ. ವೆರಿ ಹ್ಯಾಪಿ. ನೀವೆಲ್ಲ ಎಲೆಕ್ಟೆಡ್ ಕ್ರೌಡ್, ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ನಿಮ್ಗೆ ಎಲ್ಲಿ ಕೆಲಸ ಮಾಡಿಸ್ಕೋಬೇಕು ಅಂತ ಗೊತ್ತಿದೆ. ನಮ್ಮ ಕುಸುಮಾ ಅವರು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ನಿಂತು ಸೋತರು 2 ಬಾರಿ. ನೀವು ಅವ್ರ ಕೈ ಬಲಪಡಿಸಲಿಲ್ಲ. ಹಾಗಂತ ನೀವಂತಲ್ಲ, ಇಡೀ ಕ್ಷೇತ್ರದಲ್ಲಿ ಒಂದ್ಸತಿ 50,000 ಸೋತರು, ಲಾಸ್ಟ್ ಟೈಮ್ 50,000 ಸೋತರು. ನೀವಂತೆಲ್ಲ ವಿದ್ಯಾವಂತರು, ಬುದ್ಧಿವಂತರು ಆ ಹೆಣ್ಮಗಳು ಕೈ ಹಿಡಿದಿದ್ರೆ ಇವತ್ತು ನಿಮ್ಮ ಪರವಾಗಿ, ನಿಮ್ಮ ಧ್ವನಿಯಾಗಿ ಇವೆಲ್ಲ ಆಟೋಮೆಟಿಕ್ ಕೆಲಸ ಆಗ್ಬಿಡ್ತಿತ್ತು. ಇವೆಲ್ಲ MLA ಮಾಡುವಂತ ಕೆಲಸ ಇರಲ್ಲ. MLA ಇದ್ರ ಬಗ್ಗೆ ಏನ್ ಕಾಳಜಿ ವಹಿಸಿದ್ರು ಬಿಟ್ಟು ನಿಮ್ಮ ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗಲಿಲ್ಲ. ಈಗ ನಾನು ಬಂದಿರೋದು ನಮ್ಮ DK ಸುರೇಶ್ಗೆ, ನನ್ನ ಬ್ರದರ್ಗೆ ಸಹಾಯ ಮಾಡಿ. ನಿಮ್ ಕೆಲಸ ಆಗ್ಬೇಕು. ಯಾರು ಮಾಡ್ತಾರೆ? ಸರ್ಕಾರ ಮಾಡ್ಬೇಕು. ಡೆಲ್ಲಿಲಿರೋರು ಯಾರು ಬಂದು ನಿಮ್ ಕೆಲಸ ಮಾಡಕ್ಕಾಗಲ್ಲ. ಆಗ್ತದ? ನಿಮ್ಮ ರೋಡ್ ಸಮಸ್ಯೆ ಇರ್ಬೋದು, ನಿಮ್ಮ ಈ ಹ್ಯಾಂಡ್ ಓವರ್ ಸಮಸ್ಯೆ. ಒನ್ ಥಿಂಗ್ ಐ ವುಡ್ ಲೈಕ್ ಟು ಅಶ್ಯೂರ್ ಯು, ಎಷ್ಟು ಮನೆ ಇದೆ ಇಲ್ಲಿ? 500 ಇದೆ. ನಾನು ಪಕ್ಕದಲ್ಲಿಂದ ಸಂಜೆ ನನಗೆ ಗೊತ್ತು ಆತ. ಇದನ್ನ ನಿಮ್ಗೆ ಹ್ಯಾಂಡ್ ಓವರ್ ಮಾಡೋವರೆಗೂ ಒಂದು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡುವುದಿಲ್ಲ. ಆದ್ರೆ ಒಂದು ಕಂಡೀಷನ್, ನೀವೆಲ್ಲ ಸೇರಿ DK ಸುರೇಶ್ಗೆ ಪ್ರತಿ ಮನೆಗೂ ಯಾರು ಇಲ್ಲಿ ಬಂದಿಲ್ಲ ಅವ್ರನ್ನು ಮಾತಾಡಿ, ಇಲ್ಲೇನು 1500 ವೋಟ್ ಇದೆ ಅಂತ ಹೇಳ್ತೀರಿ. ಆ ವೋಟನ್ನ ಹಾಕ್ಸ್ಬಿಟ್ಟು ನಮ್ ಗ್ಯಾರಂಟಿ ನಾವು ಮಾಡಿದ್ದೀವಿ, ನಿಮ್ ಗ್ಯಾರಂಟಿ ಏನ್ ಹೇಳ್ತೀರ ಅಂತ ನೀವು ನನ್ನ ಇಲ್ಲಿ ಕಳಿಸ್ಬೇಕು. ಆಗ್ಬೋದಾ? ನಮ್ಮ ರವಿಯವರು ಕ್ವಾರ್ಟರ್ ಸಿಸ್ಟಮ್ ಅದ, ಇದು ನಮ್ಮ ಮ್ಯೂಚುವಲ್ ಅಗ್ರಿಮೆಂಟ್. ಇದು ನಾನ್ ಕೇಳುತ್ತ ನನಗೂ ಓಕೆ ತಾನೆ, ನಿಮ್ ಕೆಲಸ ಮಾಡ್ತೀನಿ. ನೀನ್ ಯಾರು ಬೇರೆಯವ್ರು ಮಾಡೋದಿದ್ರೆ ಬೇಕಾದ್ರೆ ಓಕೆ ಮಾಡಿಸ್ಕೊ, ನಮ್ದೇನ ಬೇರೆ. ಈ ಬೆಂಗಳೂರಿಗೆ ಕಾವೇರಿ ನೀರು ನಾನ್ ಕೊಡಕ್ಕಾಗ್ತದೆ? ಯಾರು ಕೊಡಕ್ಕಾಗ್ತದೆ? ನಾನು ಸ್ಪೆಷಲ್ ಆಗಿ ರಾಜರಾಜನಗರ ಸೌತ್ ಆನೆಗಳಿಗೆ ಎಷ್ಟು ನಾನು ಪಂಪ್ ಮಾಡಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತಿದೆ. ಬೆಂಗಳೂರಲ್ಲಿ ಎಲ್ಲರಿಗೂ ಸಹಾಯ ಮಾಡಬೇಕು. 7,000 ಬೋರ್ವೆಲ್ಲು ಡ್ರೈ ಆಗುತ್ತೆ. 7,000 ಬೋರ್ವೆಲ್. ಇನ್ನೊಂದು ಈ ರೋಡ್ ನ ಓಪನ್ ಮಾಡಿ ಕೆಳಗಡೆ ಅಂಡರ್ ಪಾಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ರೈಲ್ವೆ ಕೆಳಗಡೆ ಟನಲ್ ಇದು ಮತ್ತು
ಆ ಹೆಣ್ಮಗಳು ಇಲ್ಲಿ ಟ್ರಾಫಿಕ್ ಬಗ್ಗೆ ಹೇಳಿದ್ರು, ಇದು ನನ್ನ ಪ್ರಯಾರಿಟಿ ಇದೆ. ನಾನು ಅಲ್ಲಿ ಏನಾದ್ರು ಯಾಕೆಂದ್ರೆ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಜಂಕ್ಷನ್. ಅದು ಡಿ ಕೆ ಸುರೇಶ್ ನನಗೆ ಹೇಳಿದ್ದಾರೆ, ನಾನು ಅದ್ರ ಬಗ್ಗೆ DPR ಮಾಡಿಸ್ತಾ ಇದ್ದೀನಿ. ಆದರೂ ಕೂಡ ನಾನು ಅದ್ರ ಬಗ್ಗೆ ಗಮನಿಸ್ತೇನೆ. ಇರಲಿ, ನಾನು ಓಡೋಕ್ಕಾಗಿಲ್ಲ, ನೀವು ಈ ಮನೆ ಬಿಟ್ಟು ಹೋಗ್ತಿಲ್ಲ. ನಾನು ಈ ಕಾನ್ಸ್ಟಿಟ್ಯೂನ್ಸಿಯನ್ನು, ಈ ಸ್ಟೇಟನ್ನು, ಈ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಲಿ ನನ್ನ ಬ್ರದರ್ MP ಇದ್ದಾರೆ. ಮುಂದಕ್ಕೂ ಕೂಡ ನಮ್ಮ ಕಿಸ್ಕೊಂಡು MLA ಮಾಡ್ತಿರ್ತಾನೆ, ಮಾಡ್ಬೇಕು. ನೀವು ಎಲ್ಲ ಆದಮೇಲೆ ನಿಶ್ಚಯ ಆಗಿದೆ. ಈಗ ನೀವು ದಯವಿಟ್ಟು ಇಲ್ಲ ನಾನು ಇನ್ನೊಂದ್ಸತಿ ಬರಬೇಕು, ಇಲ್ಲ ನೀವೇ ನಿಂತ್ಕೊಂಡೆಲ್ಲ ಮಾಡ್ತೇವೆ. ಮಿಕ್ಕಿದವ್ರನ್ನೆಲ್ಲ ಕರೆಸಿ ಮಾತಾಡಿ ಏನ್ ಮಾಡಿದ್ರೆ ಅವ್ರು ಗೊತ್ತಾಗ್ಲಿಲ್ಲ, ಬರೀ ನಾವೊಂದು 50 ಓಟ್ ಹಾಕ್ತೇವೆ, 100 ಓಟ್ ಹಾಕ್ತೇವೆ, ಅವರೆಲ್ಲ BJPಗೆ ಹಾಕ್ಬೇಕು, ಮೋದಿ ಮಕ್ಕ ನೋಡ್ಬಿಟ್ಟು ನಂತರ ಬೇಕಾದ್ರೆ ಮೋದಿ ಕೆಲಸ ಮಾಡ್ಕೊಳ್ಳಿ, ನಮ್ದೇನ ಬೇಕು. ನೀವು ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಪರ ನಿಲ್ಲಿ. ಐ ಆಮ್ ಟೆಲ್ಲಿಂಗ್ ಯು, I will see that Sanjay completes this and hand over to you. That is my commitment and I am going to do it. ನಾನು ಇವತ್ತು ನಾಳೆ ಸಂಜೆ ಹತ್ರ ಮಾತಾಡ್ತೀನಿ ಫೋನಲ್ಲಿ. ಟೈಮ್ ಇಲ್ಲ, ಅವ್ರಿಗೆ ಹೇಳಿದ ತಕ್ಷಣ ಅದಕ್ಕೆ ಬಾಂಬ್ ಕರೀತಾರೆ, ನನಗೆ ನೋಡೋಕೆ ಬನ್ನಿ ಅಂತ ಹೇಳ್ತಾರೆ. ನೋಡೋಕೆ ಒಂದಿನ ಹೋಗಿದೆ. ಸೊ ಬಹಳ ಸಂತೋಷ. ಐ ಥಿಂಕ್ ಕ್ಯಾನ್ ಐ ಹ್ಯಾವ್ ದಿ ನಿಮ್ಮ ಅಶ್ಯೂರೆನ್ಸ್ ತೊಗೊಂಡು ಹೋಗೋದ ನಾನು? ಪ್ಲೀಸ್ ವಿಲ್ ಯು ರೈಸ್ ಯುವರ್ ಹ್ಯಾಂಡ್? ಥ್ಯಾಂಕ್ ಯು. ಅಲ್ಲ, ಈಗ ಏನು ಮಾಡ್ತೀರ ಗೊತ್ತಂಗೆ, ನೀವು ಮಾಡಿಸ್ಬೇಕು. 300 ಮನೆ ಮಾಡಿಸ್ಬೇಕು. ಇಲ್ಲಿ 100 ಜನ ಇದ್ದೀರಾ, ಇನ್ನಮ್ಮ 500 ಮನೆ. ಓಕೆ, ಫೈನ್. ಬಹಳ ಚೆನ್ನಾಗಿ ಪ್ಲಾನ್ ಎಲ್ಲ ಚೆನ್ನಾಗಿ ಕಟ್ಟಿದ್ದಾನೆ. ಕಟ್ಟುವಾಗ ಪಾಪ 5,000 ರೂಪಾಯಿ ಮಾಡ್ತಿದ್ದ, ಈಗೆಲ್ಲ 10,000 ರೂಪಾಯಿ ಅಂತಾನೆ. ಎಷ್ಟಾಯ್ತು? ಎಷ್ಟಿದೆ ಈಗ ರೇಟಿಗೆ? ಓಕೆ. ಏನಿವೆ ಈ ಲೊಕೇಶನ್ ಮೆಟ್ರೋ ಎಲ್ಲ ಮಾಡಿದೀವಿ, ಎಲ್ಲ ಚೆನ್ನಾಗಿದೆ, ಹತ್ರ ಇದೆ, ನೋ ಪ್ರಾಬ್ಲಮ್. ಏನಿವೆ ನಿಮ್ಮ ಸಮಸ್ಯೆ ನನ್ನ ಸಮಸ್ಯೆ, ನನ್ನ ಸ್ಟ್ರೆಂತು ನಿಮ್ಮ ಸ್ಟ್ರೆಂತು. ನಾ ಸ್ಟ್ರಾಂಗ್ ಇದ್ರೆ ನೀವು ಸ್ಟ್ರಾಂಗು. ಸೊ ಐ ಆಮ್ ದೇರ್. ಮಿಕ್ಕಿದ್ದೇನು ಬೇರೆ ರಾಜಕಾರಣ ಜಾಸ್ತಿ ಮಾತಾಡೋಕೆ ಆಗ್ತಾ ಇಲ್ಲ. ಯು ಹ್ಯಾವ್ ಟು ಹೆಲ್ಪ್. DK ಸುರೇಶ್ ಬಗ್ಗೆ ನಾನೇನು ಹೇಳ್ಬೇಕಾಗಿಲ್ಲ. ದಿ ಮೋಸ್ಟ್ ಸಿನ್ಸಿಯರ್ ಹಾರ್ಡ್ ವರ್ಕರ್ ಎನಿ MP ಆಸ್ ಇನ್ ದಿಸ್ ಸ್ಟೇಟ್. ಬೇರೆ ಕಡೆ ನಂಗೆ ಗೊತ್ತಿಲ್ಲ, ನಮ್ಮ ಸ್ಟೇಟ್ ಅಲ್ಲಿ ಅವನು ಕೈ ಡಿವೋಟ್ ಮಾಡಿದಷ್ಟು, ಅವನು ಡೆವಲಪ್ಮೆಂಟ್ಗೆ ಕೊಟ್ಟಷ್ಟು. ಇಲ್ಲಾಂದ್ರೆ ಲಾಸ್ಟ್ ಟೈಮ್ ಎಲ್ಲರೂ ಮೋದಿ ಗಾಡಿ ತುಂಬಿಡ್ತಾರೆ. ಈಗೇನೋ ಮೋದಿ ಗಾಡಿ ಇಲ್ಲ ಬಿಡಿ, ಎಲ್ಲೂ ಗಾಡಿ ನೋಡ್ತಾ ಇಲ್ಲ. ಎಲ್ಲೋದ್ರು ನಮ್ಮ ಗ್ಯಾರಂಟಿ ಇದೆ, ದೊಡ್ಡ ಗಾಡಿ ನಡೀತಾ ಇದೆ, ನಮ್ಮದೇ ಗ್ಯಾರಂಟಿ ನಡೀತಾ ಇದೆ. ಸೊ ಅದಕ್ಕೆ ತಾವೆಲ್ಲ ಸೇರಿ ಸುರೇಶ್ ಅವ್ರಿಗೆ ಅತಿ ಹೆಚ್ಚು, ಎಸ್ಪೆಷಲಿ ಈ ನಿಮ್ಮ ಅಪಾರ್ಟ್ಮೆಂಟ್ ಈ ಭಾಗದಿಂದ ರಾಜರಾಜೇಶ್ವರಿ ನಗರ ಇರ್ಬೋದು, ಸೌತ್ ಇರ್ಬೋದು, ಅತಿ ಹೆಚ್ಚು ತಾವೆಲ್ಲ ವಿದ್ಯಾವಂತಿದ್ದೀರಿ, ಬುದ್ಧಿವಂತಿದ್ದೀರಿ, ಪ್ರಜ್ಞಾವಂತಿದ್ದೀರಿ. ಸುರೇಶ್ ಅವ್ರನ್ನ ಪಾರ್ಲಿಮೆಂಟ್ಗೆ ಓಟ್ ಕೊಡಿಸ್ಬೇಕು. ನಾನು ಹಾಕೋದಿಲ್ಲ, ನಮ್ಗೆ ಇದು ನಮಗೂ ಕಾಂಗ್ರೆಸ್ ಬರೋದಿಲ್ಲ, ಅದೆಲ್ಲ ಆಗಲಿಲ್ಲ. ಕೆಲಸ ಆಗ್ಬೇಕಾದ್ರೆ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್. ನನಗೂ ನೀವು ಕೆಲಸ ಮಾಡ್ಬೇಕಾದ್ರೆ ನನಗೂ ಒಂದು ವೆಪನ್ ನೀವು ಕೊಡಬೇಕು. ಯು ಶುಡ್ ಡಿಮ್ಯಾಂಡ್. ನಾವೇಗೆ ನಮ್ಮ ರೈಟ್, ಅವರ್ ವಾಟರ್ ಅವರ್ ರೈಟ್ ಅಂತ ಹೋರಾಟ ಮಾಡಿದ್ವಿ, ನಮ್ಮ ಟ್ಯಾಕ್ಸು ನಮ್ಮ ರೈಟ್ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ನಮ್ಮ ಓಟು ನಮ್ಮ ಡೆವಲಪ್ಮೆಂಟ್ ಅಂತ ನೀವು ಹೋರಾಟ ಮಾಡಬೇಕು. ವಿ ಆರ್ ಫೈಟಿಂಗ್, ಯು ನಾಟ್ ಶಾರ್ಟ್ ಟು ಫೈಟ್ ವಿತ್ ಮೀ. ಎಲೆಕ್ಷನ್ ಆದಮೇಲೆ ನಿಮ್ಮ ಅಧ್ಯಕ್ಷ ಕಳಿಸಿ ನನ್ನ ಹತ್ರ ಬಂದು ಮತ್ತೆ ಇದಕ್ಕೆ ಬರ್ತೀನಿ, ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಸಂಜೆಯನ್ನು ಇಲ್ಲಿ ಕರ್ಕೊಂಡು ಬರ್ತೀನಿ, ಕಮಿಟ್ಮೆಂಟ್ ಮಾಡ್ತೀನಿ. ದಿಸ್ ಇಸ್ ಮೈ ವರ್ಡ್ಸ್. ನಮಸ್ಕಾರ. ಸರ್, ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ಹಾಕಿದ್ದೀರಾ, ಒಳ್ಳೆ ಅಜೆಂಡಾ ಇದೆ. ನಮಗೆ ನಾವು ಸಪೋರ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ. ನಮಗೆ BJP ಅವ್ರು ಕೊಡೋಂಗೆ ನೀವು ನಿಮ್ಮ ಕಡೆಯಿಂದ ಒಂದು ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳು ಕೊಟ್ಟರೆ ಒಳ್ಳೊಳ್ಳೆ ವಿಡಿಯೋಸು ಕ್ಯಾಂಡಿಡೇಟ್ಸ್ ಬಗ್ಗೆ ಎಲ್ಲ ನಾವು ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಅವ್ರಿಗೆ ಇವ್ರಿಗೆಲ್ಲ ಕಳ್ಸೋಕ್ಕೆ ವಿಚಾರ ಆಗುತ್ತೆ. ನಮ್ಮ ಮಹಾಲಕ್ಷ್ಮಿ ಲೇಔಟಲ್ಲಿ ಪ್ರೊಫೆಸರ್ ರಾಜೀವ್ಗೌಡ ಇದ್ದಾರೆ, ಅವ್ರಿಗಿಂತ ನೆಕ್ಸ್ಟ್ ಒಳ್ಳೆ ಕ್ಯಾಂಡಿಡೇಟ್ ಬೇಕು. ಅವ್ರ ಬಗ್ಗೆ ಎಲ್ಲ ಒಂಚೂರು ಚೆನ್ನಾಗಿ ಪ್ರಚಾರ ನಮಗೆಲ್ಲ ಕಳಿಸಿದ್ರೆ ಸರ್, ನಾವು ಸಪೋರ್ಟ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.